ಎಲ್ಲಿ ತನಕ ನಾವು ಸತ್ಯವನ್ನ ಬರಿತೀವೋ ಅಲ್ಲಿ ತನಕ ನಾವು ಪತ್ರಕರ್ತರೇ ಆಗಿರ್ತೇವೆ. ಆದ್ರೆ ನೀವು ಒಂದು ಸಲ ಎಲೆಕ್ಷನ್ ಅಲ್ಲಿ ಸೋತ್ರೆ ಮಾಜಿ ಆಗ್ತೀರಾ, ಆದ್ರೆ ಪತ್ರಕರ್ತ ಎಂದೂ ಕೂಡ ಮಾಜಿ ಆಗಲ್ಲ. ಪ್ರಭು ಚವ್ಹಾಣ್ ಅವರೇ ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡಿದಂತಹ ಒಬ್ಬ ವ್ಯಕ್ತಿ ಗೆದ್ದಾಗ MLA ಆಗ್ತಾರೆ, ಸೋತಾಗ ಪರಾಜಿತ ಅಭ್ಯರ್ಥಿ ಆಗ್ತಾರೆ. ಒಂದ್ಸಲ ಗೆದ್ದು ಇನ್ನೊಂದು ಸಲ ಗೆದ್ದಾಗ ಮಿನಿಸ್ಟರ್ ಆಗ್ಬಹುದು, ಮಿನಿಸ್ಟರ್ ಆದ್ಮೇಲೆ ಮಿನಿಸ್ಟರ್ಗಿರಿ ಹೋದಾಗ ಮಾಜಿ ಮಂತ್ರಿ ಆಗ್ತಾರೆ, ಮತ್ತೆ ಆವಾಗ ಶಾಸಕನಾಗಿ ಕೂಡ ಸೋತಾಗ ಮಾಜಿ ಶಾಸಕನಾಗ್ತಾರೆ. ಆದ್ರೆ ಪತ್ರಕರ್ತರು ಹಂಗಲ್ಲ ಪ್ರಭು ಚವ್ಹಾಣ್ ಅವರೇ. ಒಂದು ಸಲ ಕೈಯಲ್ಲಿ ಪೆನ್ ಹಿಡಿದು ಸತ್ಯವನ್ನ ಬರೀಲಿಕ್ಕೆ ಶುರು ಮಾಡಿ, ನಾವು ನಾಳೆ ಸಾಹಿತೀವಿ, ನಾಳೆ ಸತ್ತು ಹೋಗ್ತೀವಿ ಅಂದ್ರೆ ಇವತ್ತು ಕೂಡ ನಾವು ಸತ್ಯವನ್ನ ಬರೆದ್ರೆ ಅವತ್ತಿನ ತನಕ ನಾವು ಪತ್ರಕರ್ತರೆ. ನಾವು ಯಾವಾಗ ಸ್ಟುಡಿಯೋದಲ್ಲಿ ದಾಖಲೆಗಳನ್ನ ನೋಡಿ ಸತ್ಯವನ್ನ ಹೇಳ್ತೀವೋ ಅವತ್ತು ನಮ್ಮ ಪಯಣ ಪ್ರಾರಂಭವಾಗುತ್ತೆ. ನಾವು ಒಬ್ಬ ನೈಜ ಪತ್ರಕರ್ತರಾಗಿ ನಮ್ಮ ಉಸಿರು ಹೋಗೋ ತನಕ ಕೂಡ ನಾವು ಒಬ್ಬ ಪತ್ರಕರ್ತರಾಗಿ ಇರ್ತೀವಿ ವಿನಃ ನಿಮ್ಮ ತರ ಮಾಜಿ ಆಗಲ್ಲ. ಪತ್ರಕರ್ತರು ಎಂದೂ ಕೂಡ ಮಾಜಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲಿ ತನಕ ಸತ್ಯವನ್ನ ನುಡಿತೀವೋ ಅಲ್ಲಿ ತನಕ ನಾವು ಪತ್ರಕರ್ತರಾಗಿಯೇ ಇರ್ತೀವಿ. ಇದನ್ನ ತಾಲೂಕಿನ ಶಾಸಕರು ಮೊದಲು ಅರ್ಥ ಮಾಡ್ಕೊಳ್ಬೇಕು.